Hello everyone, welcome our education channel We Learn Together. ಈಗ ನೆಕ್ಸ್ಟ್ ಏನು TET ಎಕ್ಸಾಮನ್ನು ಕಾಲ್ಫರ್ ಮಾಡಿದ್ದಾರೆ. ಆ TET ಎಕ್ಸಾಮ್ಗಾಗಿ ಕೆಲವೊಂದಿಷ್ಟು ಸ್ಟಡಿಯನ್ನು ನಾವು ಕಂಟಿನ್ಯೂ ಇಡಬೇಕಾಗತ್ತೆ. ಅದಕ್ಕಾಗಿ ನಮ್ಮ ಚಾನಲ್ನ ವತಿಯಿಂದ ನಾವು ರೆಗ್ಯುಲರ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಇದು 6ನೇ ತರಗತಿ. ನೀವೇನು TET ಸಿಲೆಬಸ್ಗಾಗಿ ಓದಬೇಕಾಗಿರುವಂತಹ 6ರಿಂದ 10ನೇ ತರಗತಿಯವರೆಗಿನ ಯಾವುದೇ ವಿಷಯದವರಾದರೆ ಆ ವಿಷಯದ ಒಂದು ಬುಕ್ಗಳನ್ನು ನೀವು DSCRT ಬುಕ್ಗಳನ್ನು ನೀವು ಓದಬೇಕಾಗತ್ತೆ. ಇದರಲ್ಲಿ 6ನೇ ತರಗತಿಯ ಭಾರತ ನಮ್ಮ ಹೆಮ್ಮೆ ಹೇಳುವಂಥದ್ದು ಮೊದಲನೇ ಪಾಠ ಇರುವಂಥದ್ದು. ಅದರಲ್ಲಿ ಇರುವಂತಹ ಕೀವರ್ಡ್ಗಳು ಯಾವ್ಯಾವುದನ್ನು TETಗೆ ಕೇಳಬಹುದು. ಕೇವಲ TET ಅಂತಲ್ಲ, ನೆಕ್ಸ್ಟ್ ಬರುವಂತಹ GPSTR ಆಗಿರ್ಬೋದು ಅಥವಾ HSTR ಆಗಿರ್ಬೋದು, ಇನ್ನುಳಿದಂತಹ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನೀವು ಮಾಡ್ತೀರಾ ಅಂದರೂ ಜನರಲ್ ಸೋಷಿಯಲ್ ಅಂತ ಬೇಕಾಗುತ್ತೆ, ಜನರಲ್ ಸೈನ್ಸ್ ಅಂತ ಬೇಕಾಗುತ್ತೆ. ಅದಕ್ಕೆ ನಾವು 6ರಿಂದ 10ನೇ ತರಗತಿಯವರೆಗಿನ ಸಮಾಜ ಮತ್ತು ವಿಜ್ಞಾನದ ವಿಷಯಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ನಾವು TETಗೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕ್ಲಾಸ್ಗಳನ್ನು ಮಾಡ್ತಾ ಇರೋದ್ರಿಂದ ಅದರಲ್ಲಿ ಯಾವ ಒಂದು ಅಂಶಗಳನ್ನು ಕೇಳಬಹುದು. ಈ ಭಾರತ ನಮ್ಮ ಹೆಮ್ಮೆ ಹೇಳುವಂತಹ ಒಂದು ಲೆಸನ್ನಿಂದ ಯಾವ್ಯಾವುದು ಇಂಪಾರ್ಟೆಂಟ್ ಇದೆ, ಏನನ್ನು ಕೇಳಬಹುದು ಅನ್ನುವಂಥದ್ದನ್ನು ನಾವು ಕೀವರ್ಡ್ಗಳ ಮೂಲಕ ಈ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ಇದೇ ರೀತಿಯಾಗಿ ಇನ್ನುಳಿದಂತಹ ಸಮಾಜ ವಿಜ್ಞಾನ ವಿಷಯದ ಇನ್ನುಳಿದಂತಹ ಎಲ್ಲ ಲೆಸನ್ಗಳನ್ನು 6ರಿಂದ 10ನೇ ತರಗತಿಯವರೆಗಿನ ಎಲ್ಲ ಒಂದು ಲೆಸನ್ಗಳನ್ನು ಕವರ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ಹೊಸದಾಗಿ ನೀವು ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಆಗಿರಿ. ಜೊತೆಗೆ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಸಹ ಮಾಡ್ತಾ ಇರಿ. ಫಸ್ಟ್ ಏನಿದೆ, ಈ ಭಾರತ ನಮ್ಮ ಹೆಮ್ಮೆ ಹೇಳುವಂತಹ ಲೆಸನ್ನಲ್ಲಿ ನಾವು ನೋಡಿದಾಗ ಈ ಭಾರತಕ್ಕೆ ವಿವಿಧ ಹೆಸರುಗಳನ್ನು ಕರೆದಿದ್ದಾರೆ. ಪುರಾತನವಾಗಿ ಭಾರತವನ್ನು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ. ಭರತ ಖಂಡ ಅಂತ ಇರ್ಬೋದು, ಹಿಂದೂಸ್ತಾನ ಅಂತ ಇರ್ಬೋದು, ಇಂಡಿಯಾ, ಜಂಬೂದ್ವೀಪ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಭಾರತವನ್ನು ಕರೆದಿದ್ದಾರೆ. ಈ ಹೆಸರುಗಳನ್ನು ಕರೀಲಿಕ್ಕೆ ಇರುವಂತಹ ಮೂಲ ಏನು, ಆ ಹೆಸರುಗಳನ್ನು ಯಾಕಾಗಿ ಕರೆದಿದ್ದಾರೆ ಅನ್ನುವಂಥದ್ದನ್ನು ಇದರಲ್ಲಿ ಕೊಟ್ಟಿದ್ದಾರೆ, ಈ ಒಂದು ಲೆಸನ್ನಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಇರುವಂಥದ್ದು ಏನು, ಭರತ ಖಂಡ. ಈ ಭಾರತ ದೇಶಕ್ಕೆ ಭರತ ಖಂಡ ಹೇಳುವಂಥ ಹೆಸರು ಯಾಕಾಗಿ ಬಂತು, ಭರತ ಖಂಡ ಅಥವಾ ಭಾರತ ಹೇಳುವಂಥದ್ದು ಯಾಕಾಗಿ ಬಂತು ಅಂತ ನೋಡ್ತಾ ಹೋದರೆ ನಾವು ವೃಷಭನಾಥ ಜೈನರ ತೀರ್ಥಂಕರರಾದಂತಹ ವೃಷಭನಾಥನ ಹಿರಿಯ ಮಗನ ಹೆಸರು ಭರತ ಅಂತ ಆಗಿತ್ತು. ಈ ಭರತ ಹೇಳುವಂತಹ ರಾಜ ಭಾರತವನ್ನ ಆಳ್ವಿಕೆಯನ್ನ ಮಾಡಿದ್ದ. ಹಾಗಾಗಿ ಭರತ ಆಳಿದ ನಾಡನ್ನ ಭಾರತ ಅನ್ನೋ ಹೆಸರಿನಿಂದ ಕರೆದ್ರು. ಅದು ಭರತ ಖಂಡ ಅಥವಾ ಭರತ ವರ್ಷ ಅಂತ ಆಯ್ತು. ನೆಕ್ಸ್ಟ್ ಇರುವಂತದ್ದು ಯಾವುದು, ಹಿಂದೂಸ್ತಾನ ಹೇಳುವಂತಹ ಹೆಸರು ಹೇಗೆ ಬಂತು. ಈ ಹಿಂದೆ ಪರ್ಷಿಯಾ ದೇಶದ ಜನರು ಈ ಸಿಂಧು ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಈ ಸಿಂಧು ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದಂತಹ ಪರ್ಷಿಯನ್ನರು ಈ ಜನರನ್ನ ಏನಂತ ಕರೀತಾರೆ, ಹಿಂದೂ ಹೇಳುವಂತಹ ಹೆಸರಿನಿಂದ ಕರೆದ್ರು. ಈ ಸಿಂಧು ಬಯಲಿನಲ್ಲಿರುವಂತಹ ಜನರು ಹಿಂದೂಗಳು ಅಂತ ಕರಿತಾ ಹೋದ್ರು. ಮುಂದೆ ಅದೇ ಗ್ರೀಕರು ಸಂಪರ್ಕಕ್ಕೆ ಬಂದ ನಂತರ ಅವರ ಬಾಯಲ್ಲಿ ಆ ಸಿಂಧು ನದಿ ಹೇಳುವಂತಹ ಒಂದು ಪದ ಇಂಡಸ್ ರಿವರ್ ಅಂತ ಕರೆಸ್ಕೊಳ್ತು. ಇಂಡಸ್ ರಿವರ್ ಅಂತ ಕರೆತು ಈ ರೀತಿಯಾಗಿ ಇದು ಇಂಡಿಯಾ ಮತ್ತು ಹಿಂದೂ ಹೇಳುವಂಥ ಅಥವಾ ಹಿಂದೂಸ್ತಾನ್ ಹೇಳುವಂಥ ಪದಗಳು ಬಳಕೆಗೆ ಬಂದು ಮುಂದೆ ಮಹಮ್ಮದಿಯರು ಭಾರತದ ಮೇಲೆ ಆಕ್ರಮಣವನ್ನ ಮಾಡ್ತಾ ಹೋದಂತೆ ಈ ಹಿಂದೂ ಹೇಳುವಂತಹ ಪದ ಮತ್ತೆ ಬಳಕೆಗೆ ಬಂತು. ಅವರು ಈ ಒಂದು ಸಿಂಧೂ ನದಿಯ ಪಾತ್ರದಲ್ಲಿ ಇರುವಂತಹ ಜನರನ್ನ ಹಿಂದೂಗಳು ಅಂತ ಕರೆದ್ರು, ಆ ಪ್ರದೇಶವನ್ನ ಹಿಂದೂಸ್ತಾನ ಅಂತ ಕರೆದ್ರು. ಇನ್ನು ಜಂಬೂದ್ವೀಪ ಹೇಳುವಂತಹ ಹೆಸರು ಯಾಕಾಗಿ ಬಂತು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಇದು ಒಂದು ಹಣ್ಣಿನ ಹೆಸರು. ಜಂಬೂ ಹೇಳುವಂತಹ ಹಣ್ಣು ಈ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾ ಇತ್ತು. ಹಾಗಾಗಿ ಇದನ್ನ ಜಂಬೂದ್ವೀಪ ಅಂತಾನೂ ಸಹ ಕರಿತಾ ಇದ್ರು. ಇಲ್ಲಿ ಭಾರತಕ್ಕೆ ಭರತ ಖಂಡ ಹೇಳುವಂತಹ ಹೆಸರು, ಭರತ ರಾಜ ಆಳ್ವಿಕೆ ಮಾಡಿದ್ರಿಂದ ಹಿಂದೂಸ್ತಾನ ಹೇಳುವಂಥದ್ದು, ಪರ್ಷಿಯನ್ನರು ಮತ್ತು ಮಹಮ್ಮದಿಯರ ಆಳ್ವಿಕೆ, ಇಂಡಿಯಾ ಹೇಳುವಂಥದ್ದು ಇಂಡಸ್ ರಿವರ್ನಿಂದಾಗಿ ಬಂದಂತಹ ಹೆಸರುಗಳಾಗಿವೆ. ಇನ್ನು ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು. ಭಾರತೀಯರಿಗೆ ನಮಗೆ ನಮ್ಮದೇ ಸಂಸ್ಕೃತಿಯ ಪರಿಚಯವನ್ನ ಮಾಡಿಕೊಳ್ಳಲಿಕ್ಕೆ ಯುರೋಪಿಯನ್ನರು ಭಾರತಕ್ಕೆ ಬರಬೇಕಾಯಿತು. ಇಲ್ಲಿ ಏನೇನು ಆಯಿತು, ಭಾರತದ ಭವ್ಯತೆ ಅಂದರೆ ಏನೇನು ಮಾಡಿದ್ರು ಅನ್ನೋದನ್ನು ನೋಡಿದ್ರೆ,
ಫಸ್ಟ್ ಒಂದು ಹೆಸರನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ, ಯಾವುದು? ವಿಲಿಯಂ ಜೋನ್ಸ್, ಸರ್ ವಿಲಿಯಂ ಜೋನ್ಸ್. ಇವರು ಏನಾಗಿರ್ತಾರೆ? ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಹೇಳುವಂತಹ ಒಂದು ಮಾತನ್ನ ಈ ವಿಲಿಯಂ ಜೋನ್ಸ್ ಅವರು ನುಡಿತಾರೆ. ಇವರು ಒಂದು ಸಂಸ್ಥೆಯನ್ನ ಸ್ಥಾಪನೆಯನ್ನು ಸಹ ಮಾಡ್ತಾರೆ. ಇದರ ಜೊತೆಗೆ ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಭಾಷಾಂತರವನ್ನ ಮಾಡ್ತಾರೆ. ಇಂಗ್ಲಿಷ್ಗೆ ಭಾಷಾಂತರವನ್ನ ಮಾಡಿ ಎಲ್ಲರೂ ಸಹ ಭಗವದ್ಗೀತೆಯನ್ನ ಓದಲಿಕ್ಕೆ ಇದು ಸಹಾಯ ಆಗುತ್ತೆ. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡಂತಹ ಮೊದಲ ಕೃತಿ ಆಗುತ್ತೆ. ಕ್ವಶನ್ ಅನ್ನ ಕೇಳುವಂತಹ ಚಾನ್ಸಸ್ ಇದೆ. ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರಗೊಂಡಂತಹ ಫಸ್ಟ್ ಕೃತಿ ಯಾವುದು ಅಂತ ಕೇಳಿದ್ರೆ ಅದು ಭಗವದ್ಗೀತೆ ಆಗಿದೆ. ಭಗವದ್ಗೀತೆ ಮೊದಲು ಭಾಷಾಂತರಗೊಂಡಿರುವಂಥದ್ದು. ಹಾಗೆ ಇದರ ಜೊತೆಯಲ್ಲಿ ಶಾಕುಂತಲ ಹೇಳುವಂತಹ ಕೃತಿಯನ್ನ ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರಗೊಳಿಸ್ತಾರೆ. ಹಾಗೆ ಇನ್ನೂ ಅನೇಕ ಕೃತಿಗಳು ಸಂಸ್ಕೃತದಿಂದ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರಗೊಳ್ಳುತ್ತೆ. ಇದರಿಂದಾಗಿ ಭಾರತದ ಭವ್ಯತೆ, ಭಾರತೀಯ ಸಂಸ್ಕೃತಿ ಎಷ್ಟು ಪುರಾತನವಾಗಿರುವಂಥದ್ದು ಅನ್ನುವಂಥದ್ದು ಜಗತ್ತಿಗೆಲ್ಲ ಪರಿಚಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಗಣಿತ ಕ್ಷೇತ್ರಕ್ಕೆ, ಗಣಿತ ಅನ್ನೋದಷ್ಟೇ ಅಲ್ಲದೆ ಎಲ್ಲ ಕ್ಷೇತ್ರಕ್ಕೂ ಭಾರತೀಯರ ಕೊಡುಗೆಗಳು ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ಗಣಿತ ಕ್ಷೇತ್ರಕ್ಕೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಅಂಕೆಗಳಾಗಿರ್ಬೋದು, ದಶಮಾಂಶ ಪದ್ಧತಿ, ಭಿನ್ನರಾಶಿಯ ಪದ್ಧತಿ, ಇವೆಲ್ಲವೂ ಸಹ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ಕೊಟ್ಟಂತಹ ಕೊಡುಗೆ. 0 ಅಥವಾ ಶೂನ್ಯವನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು, ಮೊಟ್ಟ ಮೊದಲು ಸಂಖ್ಯಾಸೂಚಕವಾಗಿ ಅದನ್ನು ಬಳಸಿದ್ದು ಭಾರತೀಯರು. ಈ ಶೂನ್ಯವನ್ನ ಕಂಡು ಹಿಡಿದ ನಂತರ ಅನೇಕ ಗಣಿತೀಯ ಸಮಸ್ಯೆಗಳು, ಇದರಿಂದ ಲೆಕ್ಕಾಚಾರದಲ್ಲಿ ಉಂಟಾದಂತಹ ತೊಡಕುಗಳು ಇದರಿಂದ ಬಗೆಹರಿಯುತ್ತೆ. ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಒಂದಿಷ್ಟು ಕೊಡುಗೆಗಳನ್ನ ಭಾರತೀಯರು ನೀಡಿದ್ದಾರೆ. ಯಾವ್ಯಾವುದು ಅಂದ್ರೆ ಪೈಥಾಗೋರಸ್ನ ಪ್ರಮೇಯ ಅನ್ನೋದನ್ನ ನಾವು ಈಗೇನು ಕರಿತೇವೆ, ಪೈಥಾಗೋರಸ್ನ ಪ್ರಮೇಯಗಳನ್ನ, ಇದನ್ನ ಆತನಿಗಿಂತಲೂ ಮೊದಲೇ ಸುಮಾರು 2 ಶತಮಾನಗಳಷ್ಟು ಮೊದಲೇ ಭಾರತೀಯ ವಿಜ್ಞಾನಿಯಾದಂತಹ ಬೋಧಾಯನ ಅನ್ನುವಂಥವನು ಇದನ್ನ ತಿಳಿಸಿರ್ತಾನೆ, ಪೈಥಾಗೋರಸ್ನ ಪ್ರಮೇಯವನ್ನ. ಹಾಗೆ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಹೇಳುವಂತಹ ಒಬ್ಬ ವಿಜ್ಞಾನಿ, ಭಾರತೀಯ ವಿಜ್ಞಾನಿ ಮೊದಲು ಕಂಡುಹಿಡಿದಿರ್ತಾನೆ. ಇದೆಲ್ಲವೂ ಸಹ ಭಾರತೀಯರು ವಿವಿಧ ಕ್ಷೇತ್ರಕ್ಕೆ, ವಿಜ್ಞಾನ ಕ್ಷೇತ್ರಕ್ಕಾಗಿರ್ಬೋದು, ಗಣಿತ ಕ್ಷೇತ್ರಕ್ಕಾಗಿರ್ಬೋದು, ಇವೆಲ್ಲದಕ್ಕೂ ಸಹ ಭಾರತೀಯರು ನೀಡಿದಂತಹ ಕೊಡುಗೆಗಳಾಗಿದೆ. ಇವಲ್ಲದೆ ಯೋಗಶಾಸ್ತ್ರಕ್ಕೆ ಭಾರತೀಯರು ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆ ಸಂಸ್ಕೃತ ಹೇಳುವಂಥದ್ದು, ಸಂಸ್ಕೃತ ಭಾಷೆ ಭಾರತೀಯರ ಕೊಡುಗೆಯಾಗಿದೆ. ಶೂನ್ಯವನ್ನ ಭಾರತೀಯರು ಕೊಟ್ಟಿದ್ದಾರೆ. ವೈಮಾನಿಕ ಶಾಸ್ತ್ರ, ಖಗೋಳಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಇವೆಲ್ಲವೂ ಸಹ ಭಾರತೀಯರ ಕೊಡುಗೆಗಳಾಗಿದೆ. ನೆಕ್ಸ್ಟ್ ಏನಿದೆ, ಇವೆಲ್ಲ ಭಾರತೀಯ ಕೊಡುಗೆಗಳನ್ನ ಭಾರತೀಯರು ನೋಡಿದ್ದಾರೆ. ಇಲ್ಲಿ ಭಾರತೀಯ ಕೊಡುಗೆಗಳು ಯಾವುದು? ಶೂನ್ಯ ಅಥವಾ 0ಯನ್ನು ನೀಡಿದ್ದಾರೆ. ಭೂಮಿ ದುಂಡಗಿದೆ ಅಥವಾ ಗೋಲಾಕಾರವಾಗಿದೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಹಾಗೆ ಪೈಥಾಗೋರಸ್ನ ಪ್ರಮೇಯವನ್ನ ಮೊದಲು ತಿಳಿಸಿದವನು ಬೋಧಾಯನ. ಜೊತೆಗೆ ಕಣಾದನ ಅಣು ಸಿದ್ಧಾಂತ, ಅಣುವನ್ನ ತಿಳಿಸಿದ್ದು ಕಣಾದ. ಈ ಕಣಾದನ ಅಣು ಸಿದ್ಧಾಂತವು ಏನಿದೆ, ರಷ್ಯಾ ದೇಶದಲ್ಲಿ ಇಂದು ಸಹ ಈ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದಂತಹ ಒಂದು ಪಾಠವನ್ನ ಬೋಧನೆ ಮಾಡುವಾಗ ಕಣಾದನ ಸ್ಮರಣೆಯಿಂದ ಅದನ್ನ ಪ್ರಾರಂಭ ಮಾಡ್ತಾರೆ. ಅದ್ರ ಜೊತೆಗೆ ನೌಕಾ ನಿರ್ಮಾಣ ಆಗಿರ್ಬೋದು, ಯೋಗಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಇವೆಲ್ಲವೂ ಸಹ ಭಾರತೀಯರು ನೀಡಿದಂತಹ ಪ್ರಮುಖ ಕೊಡುಗೆಗಳಾಗಿವೆ. ನೆಕ್ಸ್ಟ್ ಏನ್ ಬರುತ್ತೆ, ವಿದೇಶದಲ್ಲಿ ಭಾರತದ ಸಂಸ್ಕೃತಿಯ ಪ್ರಭಾವ. ಇದಿಷ್ಟೇ ಅಲ್ಲದೆ ವಿದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಭಾರತದ ಸಂಸ್ಕೃತಿ ಯಾವ ರೀತಿಯಾಗಿದೆ. ಬೌದ್ಧ ಮತ ಹೇಳುವಂಥದ್ದು ಭಾರತದ ಗಡಿಯಾಚೆಗೆ ಚೀನಾದಲ್ಲಿ ಆಗಿರ್ಬೋದು, ಅಫ್ಘಾನಿಸ್ತಾನ್ಗಳಲ್ಲಿ ಪ್ರಚಾರವನ್ನ ಹೊಂದಿತು. ಅದೇ ರೀತಿ ಹಿಂದೂ ಸಂಸ್ಕೃತಿ, ಹಿಂದೂ ಮತ ಬೇರೆ ಬೇರೆ ದೇಶಗಳಿಗೆ ಪ್ರಚಾರವನ್ನ ಹೊಂದಿತು. ಇದ್ರ ಜೊತೆಯಲ್ಲಿ ನಾವು ಕಾಂಬೋಡಿಯಾದಲ್ಲಿ ಒಂದು ದೇವಾಲಯವಿದೆ, ಅಂಗೋರ್ ವಾಟ್ ಹೇಳುವಂತಹ ಒಂದು ದೇವಾಲಯ. ಇದು ಅತಿ ದೊಡ್ಡದಾದಂತಹ
ಅತಿ ದೊಡ್ಡದಾದಂತಹ ಒಂದು ಹಿಂದೂ ದೇವಾಲಯ ಆಗಿದೆ ಅಂಗೋರ್ ವಾಟ್ ಹೇಳುವಂಥದ್ದು, ಕಾಂಬೋಡಿಯಾದಲ್ಲಿ ಇರುವಂಥದ್ದು. ಅದರ ಜೊತೆಯಲ್ಲಿ ಜಾವಾದ ಬೋರ್ ಬೊದೂರ್ ಹೇಳುವಂತಹ ಒಂದು ಪ್ರದೇಶದಲ್ಲಿ ಜಗತ್ ಪ್ರಸಿದ್ಧವಾದಂತಹ ಒಂದು ಬೌದ್ಧ ದೇವಾಲಯವಿದೆ. ಬೌದ್ಧಾಲಯವನ್ನ ನಾವು ನೋಡ್ತೇವೆ. ಇದರ ಜೊತೆಗೆ ರಾಮಾಯಣ, ಮಹಾಭಾರತ ಇವೆಲ್ಲವೂ ಸಹ ವಿದೇಶದಲ್ಲಿ ಪ್ರಸಾರ ಆಗಿದೆ. ಭಗವದ್ಗೀತೆ ಇವೆಲ್ಲವೂ ವಿದೇಶದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವವನ್ನ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ಇರುವಂಥದ್ದೇನು, ಸಾರ್ವಕಾಲಿಕ ಮೌಲ್ಯಗಳು. ಭಾರತೀಯ ಸಂಸ್ಕೃತಿ ಅಥವಾ ನಮ್ಮ ದೇಶ ಪ್ರಪಂಚಕ್ಕೆ ನೀಡಿದಂತಹ ಕೆಲವೊಂದಿಷ್ಟು ಸಾಂಪ್ರದಾಯಿಕ ಅಥವಾ ಸಾರ್ವಕಾಲಿಕ ಮೌಲ್ಯಗಳು ಯಾವ್ಯಾವುದು? ಆಚಾರ್ಯ ದೇವೋಭವ ಅಂದ್ರೆ ನಾವು ಗುರು ದೇವೋಭವ ಅಂತ ಕರಿತೇವೆ. ಯಾರು ಗುರುವಾಗಿರ್ತಾರೋ, ಯಾರು ನಮಗೆ ಉತ್ತಮವಾದದನ್ನ ಕಲಿಸ್ತಾರೋ ಅವರನ್ನ ದೇವರಿಗೆ ಸಮಾನ ಅಂತ ನಾವು ಇಲ್ಲಿ ತಿಳಿದಿದ್ದೇವೆ. ಅದರ ನೆಕ್ಸ್ಟ್ ಅಹಿಂಸೆ ಪೌರುಷ. ಜಗತ್ತಿನಲ್ಲಿ ಅಹಿಂಸೆಯನ್ನ ಶ್ರೇಷ್ಠವಾಗಿ ಪ್ರತಿಪಾದನೆ ಮಾಡಿದವರು, ಜಗತ್ತಿಗೆ ಅಹಿಂಸಾ ಒಂದು ಮತವನ್ನ ಅಥವಾ ಅಹಿಂಸೆಯನ್ನ ತಿಳಿಸಿದಂಥವರು ಭಾರತೀಯರು. ಅದೇ ರೀತಿ ಪೌರುಷವನ್ನ, ಧೈರ್ಯವನ್ನೂ ಸಹ ಭಾರತೀಯರೆಂದು ಕಡೆಗಣಿಸಲಿಲ್ಲ. ಹಾಗೆ ಸರ್ವೇ ಜನ ಸುಖಿನೋ ಭವಂತು, ನಮ್ಮದೊಂದು ವಸುದೈವ ಕುಟುಂಬಕಂ ಹೇಳುವಂತಹ ಒಂದು ಮೌಲ್ಯವನ್ನ ತಿಳಿಸುವಂತಹ ಒಂದು ದೇಶ ಆಗಿದೆ. ಪ್ರಪಂಚದ ಯಾವುದೇ ಜನರಾಗಿರ್ಬೋದು, ಸರ್ವೇ ಜನ, ಪ್ರತಿಯೊಬ್ಬ ಜನರು ಸುಖದಿಂದ ಬದುಕಬೇಕು, ಇಡೀ ಜಗತ್ತೇ ಒಂದು ಕುಟುಂಬ, ಎಲ್ಲರೂ ಉತ್ತಮವಾಗಿ ಇರಬೇಕು ಹೇಳುವಂತಹ ಒಂದು ಮೌಲ್ಯವನ್ನ ಭಾರತೀಯರು ಅಥವಾ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಅದರ ಜೊತೆಗೆ ಸರ್ವಧರ್ಮ ಸಮಾನತೆ, ಏನು ನಾವು ನಂಬಿಕೊಂಡು ಬಂದಿರುವಂತಹ ಒಂದು ಉತ್ತಮ ಮೌಲ್ಯ ಇದಾಗಿದೆ, ಸರ್ವಧರ್ಮ ಸಮಾನತೆ. ಯಾರನ್ನು ಮೇಲು ಕೀಳು ಹೇಳುವಂತಹ ಭಾವನೆಯಿಂದ ನೋಡಬಾರ್ದು, ಎಲ್ಲರೂ ಸಮಾನರು ಹೇಳುವಂತಹ ಒಂದು ವಿಷಯವನ್ನ ಸಾರ್ವಕಾಲಿಕ ಮೌಲ್ಯದಲ್ಲಿ ನಾವು ಸೇರಿಸಿದ್ದೇವೆ. ಅದನ್ನ ಇಡೀ ಜಗತ್ತಿಗೆ ನಾವು ತಿಳಿಸ್ತಾ ಇರುವಂಥದ್ದು. ಇದರೊಂದಿಗೆ ನಮ್ಮ ಈ ಫಸ್ಟ್ ಲೆಸನ್ ಏನಿದೆ, ಭಾರತ ನಮ್ಮ ಹೆಮ್ಮೆ ಹೇಳುವಂಥ ಒಂದು ಲೆಸನ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಏನೇನಿದೆ, ಭಾರತಕ್ಕೆ ಹೆಸರು ಹೇಗೆ ಬಂತು ಅನ್ನುವಂಥದ್ದನ್ನು ತಿಳಿಸಿದ್ದಾರೆ, ಹಾಗೆ ಭಾರತೀಯದ ಕೊಡುಗೆಗಳೇನು ಅನ್ನುವಂಥದ್ದನ್ನು ತಿಳಿಸಿದ್ದಾರೆ, ವಿದೇಶಿಯರು ಭಾರತಕ್ಕೆ ಬಂದು ಏನೇನು ಭಾರತದಿಂದ ಸಂಸ್ಕೃತದ ಕೃತಿಗಳನ್ನು ಭಾಷಾಂತರ ಮಾಡಿರುವಂಥದ್ದನ್ನು ತಿಳಿಸಿದ್ದಾರೆ, ಸಾರ್ವಕಾಲಿಕ ಮೌಲ್ಯಗಳು ಅಥವಾ ಭಾರತದಿಂದ ಹೊರಗಡೆ ಭಾರತೀಯ ಸಂಸ್ಕೃತಿ ಎಷ್ಟು ಪ್ರಭಾವವನ್ನು ಬೀರಿದೆ ಅನ್ನುವಂಥದ್ದನ್ನು ಈ ಒಂದು ಲೆಸನ್ನಲ್ಲಿ ತಿಳಿಸಿದ್ದಾರೆ. ಇದೇ ರೀತಿ ನೆಕ್ಸ್ಟ್ ಲೆಸನ್ನನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.